ನಮಸ್ಕಾರ ಸ್ನೇಹಿತರೆ. ಗತಕಾಲಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಸ್ನೇಹಿತರೆ, ನಮ್ಮ ಸನಾತನ ಧರ್ಮದಲ್ಲಿ ಅತ್ಯಂತ ಪೂಜ್ಯನೀಯ ಹಾಗೂ ಶ್ರೇಷ್ಠ ಐತಿಹಾಸಿಕ ಕಥೆಗಳಂದ್ರೆ ಅದು ರಾಮಾಯಣ ಹಾಗೂ ಮಹಾಭಾರತ. ಇದು ವಿಶ್ವದ ಶ್ರೇಷ್ಠ ಕಾವ್ಯಗಳಲ್ಲಿ ಅಗ್ರಸ್ಥಾನದಲ್ಲಿದೆ. ಇದರಲ್ಲಿರೋ ಜ್ಞಾನ ಸರ್ವಕಾಲಿಕವಾದದ್ದು. ರಾಮಾಯಣ ಮಹಾಭಾರತದ ಬಗ್ಗೆ ನನಗೆ ಎಲ್ಲವೂ ತಿಳಿದಿದೆ ಅಂತ ಹೇಳುವವರು ಯಾರೂ ಕೂಡ ಇಲ್ಲ. ಯಾಕಂದ್ರೆ ಶ್ರೀಕೃಷ್ಣನ ನುಡಿಗಳನ್ನು ಅರ್ಥ ಮಾಡಿಕೊಳ್ಳೋದು ಒಬ್ಬ ಕುರುಡ ಆನೆಯನ್ನು ಮುಟ್ಟಿ ತಾನೇನೇ ಮುಟ್ಟಿದ್ರೂ ಸಹ ಅದು ಆನೆ ಅಂತ ಅಂದುಕೊಂಡಂತೆ ಅಷ್ಟೆ. ಹಾಗಿದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಮಹಾಭಾರತ ಯುದ್ಧವನ್ನು ಕೇವಲ ಒಂದೇ ಒಂದು ದಿನದಲ್ಲಿ ಮುಗಿಸಬಲ್ಲಂತಹ ಆ ಒಬ್ಬ ಮಹಾಪರಾಕ್ರಮಿಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇರಿ ಸ್ನೇಹಿತರೆ. ನಾನು ಆ ಒಬ್ಬ ಮಹಾಪರಾಕ್ರಮಿಯ ಕಥೆಯನ್ನು ನಿಮ್ಮ ಮುಂದೆ ಬಿಚ್ಚಿಡೋಕ್ಕೆ ಪ್ರಯತ್ನ ಪಡ್ತೀನಿ. ಸ್ನೇಹಿತರೆ, ಶ್ರೀಕೃಷ್ಣ ಮನಸ್ಸು ಮಾಡಿದರೆ 18 ದಿನ ನಡೆದ ಮಹಾಭಾರತ ಯುದ್ಧ ಕೇವಲ ಒಂದೇ ಒಂದು ದಿನದಲ್ಲಿ ಮುಗಿತಾ ಇತ್ತು ಅಂದರೆ ನೀವು ನಂಬ್ತೀರಾ? ನೀವು ನಂಬಲೇಬೇಕು, ಯಾಕಂದ್ರೆ ಇದು ಅಕ್ಷರಶಃ ಸತ್ಯ. ಶ್ರೀಕೃಷ್ಣನೇ ಯುದ್ಧ ಮಾಡಿದಿದ್ರೆ ಆಗ್ತಾ ಇತ್ತು, ಆದರೆ ಆತ ಯುದ್ಧ ಮಾಡೋದಿಲ್ಲ ಅಂತ ಹೇಳಿರ್ತಾನೆ. ಹಾಗಿದ್ರೆ ಕೃಷ್ಣನನ್ನು ಬಿಟ್ಟರೆ ಆ ಯುದ್ಧವನ್ನು ಒಂದೇ ಒಂದು ದಿನದಲ್ಲಿ ಮುಗಿಸಬಲ್ಲ ಆ ಯೋಧ ಯಾರು? ಅಷ್ಟೊಂದು ಪರಾಕ್ರಮಶಾಲಿಯಾಗಿದ್ದಂತಹ ಆ ವ್ಯಕ್ತಿಯೇ ಘಟೋತ್ಕಚನ ಮಗ. ಹಾಗಿದ್ರೆ ಈ ಘಟೋತ್ಕಚನ ವೀರಪುತ್ರ ಯಾರು ಅಂದ್ರೆ ಆತನೇ ಬಾರ್ಬರಿಕ. ಈ ಮಹಾಪರಾಕ್ರಮಿ ಬಾರ್ಬರಿಕ ಭೀಮ ಮತ್ತು ಹಿಡಂಬಿಯ ಮೊಮ್ಮಗ. ಘಟೋತ್ಕಚ ಹಾಗೆ ಮೌರವಿಯ ಮಗ. ಆತ ಏನಾದರೂ ಮನಸ್ಸು ಮಾಡಿದಿದ್ರೆ ಒಂದೇ ಒಂದು ದಿನದಲ್ಲಿ ಕುರುಕ್ಷೇತ್ರ ಯುದ್ಧವನ್ನು ಮುಗಿಸುವಂಥ ತಾಕತ್ತು ಆತನಿಗಿರುತ್ತೆ. ಆದರೆ ಶ್ರೀಕೃಷ್ಣ ಹಾಗಾಗುವಂತೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಯಾಕಂದರೆ ಕುರುಕ್ಷೇತ್ರ ಯುದ್ಧ ಮುಗಿದ ಮೇಲೆ ಆ ಯುದ್ಧ ಭೂಮಿಯಲ್ಲಿ ಪಾಂಡವರೇ ಇರ್ತಾ ಇರಲಿಲ್ಲ. ಯಾಕಂದರೆ ಈ ಬಾರ್ಬರಿಕ 10,000 ಆನೆಗಳ ಶಕ್ತಿಯನ್ನು ಹೊಂದಿದ್ದಂತಹ ಅಜಾನುಬಾಹು ಬಲ ಭೀಮನ ಮೊಮ್ಮಗನಾಗಿದ್ದರಿಂದ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರ ಪರವಾಗಿ ಈ ಬಾರ್ಬರಿಕನೇ ಯುದ್ಧ ಮಾಡ್ಬೋದಿತ್ತಲ್ಲ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು. ಆದರೆ ಇಲ್ಲೇ ಇರೋದು ಮಹಾ ಸ್ವಾರಸ್ಯ. ಹಾಗಾಗಿ ಇವೆಲ್ಲವನ್ನ ಮೊದಲೇ ತಿಳಿದಿದ್ದಂತಹ ಶ್ರೀಕೃಷ್ಣ ಯಾರು ಕೇಳದೆ ಇರುವಂತಹ ಬೇಡಿಕೆಯನ್ನ ಆತನ ಮುಂದೆ ಇಟ್ಟಿರ್ತಾನೆ. ಸ್ನೇಹಿತರೆ, ಈ ಮಹಾನ್ ಶಕ್ತಿಶಾಲಿ ಬಾರ್ಬರಿಕ ಪೂರ್ವ ಜನ್ಮದಲ್ಲಿ ಒಬ್ಬ ಯಕ್ಷನಾಗಿದ್ದಂತೆ. ಇದರಿಂದಾಗಿ ಆತ ಮಹಾಶಕ್ತಿಶಾಲಿಯಾಗಿ ರಾಕ್ಷಸ ವಂಶದಲ್ಲಿ ಹುಟ್ಟಿರ್ತಾನೆ. ಅಷ್ಟೇ ಅಲ್ಲದೆ ಆತನಿಗೆ ದೇವತೆಗಳಿಂದ 3 ಬಾಣಗಳು ವರವಾಗಿ ದೊರಕಿರುತ್ತೆ. ಆ ಬಾಣಗಳಿಂದ ಆತ ಇಡೀ ಭೂಮಂಡಲವನ್ನೇ ಸರ್ವನಾಶ ಮಾಡುವ ಶಕ್ತಿ ಕೂಡ ಹೊಂದಿರ್ತಾನೆ. ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಕೃಷ್ಣನ ಕಣ್ಣಿಗೆ ಈ ಬಾರ್ಬರಿಕ ಬೀಳ್ತಾನೆ. ಆತನ ಅಪಾರ ಶಕ್ತಿಯನ್ನ ಕಣ್ಣಾರೆ ಕಾಣುವಂತ ಶ್ರೀಕೃಷ್ಣ ಸ್ವತಃ ತಾನೇ ನಿಂತರೂ ಸಹ ಬಾರ್ಬರಿಕನ ಬಾಣದಿಂದ ಯಾರನ್ನು ಕಾಪಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ತಿಳ್ಕೊತಾನೆ. ಬಾರ್ಬರಿಕನಿಂದ ಪಾಂಡವರಿಗೆ ಬಹು ಬೇಗನೆ ವಿಜಯ ದೊರಕಿಸುವ ಯೋಜನೆಯಲ್ಲಿದ್ದ ಶ್ರೀಕೃಷ್ಣನಿಗೆ ಬಾರ್ಬರಿಕನ ಮಹಾಶಕ್ತಿಯ ಅರಿವಾಗಿ ಆತನ ತಲೆಯಲ್ಲಿ ಬೇರೆದೇ ಯೋಚನೆಗಳು ಓಡೋಕೆ ಶುರುವಾಗುತ್ತೆ. ಅದರಂತೆ ಈ ಬಾರ್ಬರಿಕ ತನ್ನ ತಾಯಿಗೊಂದು ಮಾತು ನೀಡಿರ್ತಾನೆ. ಅದೇನಂದ್ರೆ ತಾನು ಎಂದಿಗೂ ಬಲಾಢ್ಯರ ಪರವಾಗಿ ನಿಂತು ಯುದ್ಧ ಮಾಡೋದಿಲ್ಲ, ಬದಲಿಗೆ ಅಸಹಾಯಕರು ಹಾಗೂ ಕಡಿಮೆ ಬಲವುಳ್ಳವರ ಪರವಾಗಿ ನಿಂತು ಯುದ್ಧ ಮಾಡ್ತೀನಿ ಅನ್ನೋದಾಗಿರುತ್ತೆ. ಇದರಿಂದಾಗಿ ಬಾರ್ಬರಿಕ 7 ಅಕ್ಷೋಹಿಣಿ ಸೈನ್ಯವನ್ನು ಹೊಂದಿದ್ದ ಪಾಂಡವರ ಪರವಾಗಿ ಹಾಗೂ 11 ಅಕ್ಷೋಹಿಣಿ ಸೈನ್ಯವನ್ನು ಹೊಂದಿದ್ದ ಕೌರವರ ವಿರುದ್ಧವಾಗಿ ನಿಂತು ಯುದ್ಧವನ್ನು ಮಾಡಬೇಕಾಗಿರುತ್ತೆ. ಆದರೆ ಶ್ರೀಕೃಷ್ಣ ಪಾಂಡವರ ಪರವಾಗಿ ನಿಂತಿದ್ದಾನೆ ಅಂತ ಕೇಳಿದ ತಕ್ಷಣ ಮುಗುಳ್ನಕ್ಕಿದ್ದ ಬಾರ್ಬರಿಕ, ಅಲ್ಲ ಕೃಷ್ಣ,
ನೀನಿದೆಯಾ ಅಂದರೆ ಪಾಂಡವರೇ ತಾನೇ ಬಲಶಾಲಿಗಳು, ನನ್ನ ಬೆಂಬಲ ಏನಿದ್ರೂ ಕೌರವರಿಗೆ ಮಾತ್ರ ಅಂತ ಹೇಳಿರ್ತಾನೆ. ಆತನ ಈ ನಿರ್ಧಾರವೇ ಕೃಷ್ಣನನ್ನ ಪೇಚಿಗೆ ಸಿಲುಕಿಸಿಬಿಟ್ಟಿರುತ್ತೆ. ಯಾಕಂದ್ರೆ ಬಾರ್ಬರಿಕ ಬದುಕಿದ್ರೆ ಮಾತ್ರವೇ ಕೌರವರ ಪರವಾಗಿ ಯುದ್ಧ ಮಾಡೋಕೆ ಸಾಧ್ಯ. ಹಾಗಂತ ಶ್ರೀಕೃಷ್ಣ ಆತನನ್ನ ಕೊಲ್ಲೋಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಕುರುಕ್ಷೇತ್ರ ಯುದ್ಧದಲ್ಲಿ ತಾನು ಯುದ್ಧ ಮಾಡೋದೇ ಇಲ್ಲ ಅಂತ ಪ್ರತಿಜ್ಞೆಯನ್ನ ಕೈಗೊಂಡಿರ್ತಾನೆ. ಹಾಗಂದ್ಮೇಲೆ ಶ್ರೀಕೃಷ್ಣನನ್ನ ಬಿಟ್ಟು ಬಾರ್ಬರಿಕನನ್ನ ಕೊಲ್ಲುವ ಶಕ್ತಿ ಮತ್ಯಾರಿಗಿದೆ ಹೇಳಿ? ಹಾಗಾಗಿ ಆ ಸಮಯದಲ್ಲಿ ಉಪಾಯ ಮಾಡುವಂತಹ ಶ್ರೀಕೃಷ್ಣ ಬಾರ್ಬರಿಕನಲ್ಲಿ ಒಂದು ಬೇಡಿಕೆಯನ್ನು ಇಡ್ತಾನೆ. ಆ ಬೇಡಿಕೆಯಂತೆ ಶ್ರೀಕೃಷ್ಣನಿಗೆ ಬಾರ್ಬರಿಕ ತನ್ನ ಶಿರಸ್ಸನ್ನ ಕತ್ತರಿಸಿ ಕೊಡಬೇಕು ಅಂತಾಗಿರುತ್ತೆ. ಅದರಂತೆ ಬಾರ್ಬರಿಕ ತನ್ನ ಶಿರಸ್ಸನ್ನ ಕತ್ತರಿಸಿ ಶ್ರೀಕೃಷ್ಣನಿಗೆ ನೀಡ್ತಾನೆ. ಆದರೆ ಆತನ ಕೊನೆಯ ಆಸೆ ಏನಂದ್ರೆ ಆತ ಕುರುಕ್ಷೇತ್ರ ಯುದ್ಧವನ್ನ ಪೂರ್ತಿ ನೋಡಬೇಕು ಅನ್ನೋದಾಗಿರುತ್ತೆ. ಹಾಗಾಗಿ ಶ್ರೀಕೃಷ್ಣ ಆತನ ತಲೆಗೆ ಜೀವವನ್ನು ತುಂಬಿ ಇಡೀ ಕುರುಕ್ಷೇತ್ರ ಯುದ್ಧವನ್ನ ನೋಡುವಂತೆ ಮಾಡ್ತಾನೆ. ಅದಾದ್ಮೇಲೆ ಒಂದು ದಿನ ಯುದ್ಧವೆಲ್ಲ ಮುಗಿಯುತ್ತೆ. ಯುದ್ಧವೆಲ್ಲ ಮುಗಿದಾದ್ಮೇಲೆ ಖುದ್ದು ಶ್ರೀಕೃಷ್ಣನೇ ಬಾರ್ಬರಿಕನ ಶಿರಸ್ಸನ್ನ ಶ್ಯಾಮಕುಂಡದಲ್ಲಿ ವಿಸರ್ಜಿಸುವ ಮೂಲಕ ಅಂತಿಮ ವಿಧಿ ವಿಧಾನ ಸಂಸ್ಕಾರವನ್ನ ನೆರವೇರಿಸ್ತಾನೆ. ಈ ಕಥೆ ನಮಗೆ ವೇದ ವ್ಯಾಸರ ಮಹಾಭಾರತದಲ್ಲಿ ಸಿಗೋದಿಲ್ಲ. ಬದಲಿಗೆ ಅದೆಷ್ಟೋ ಮಹಾಭಾರತದ ಉಪಕಥೆಗಳು ಜಾನಪದ ಮಹಾಭಾರತದ ಕಥೆಗಳಲ್ಲಿ ಸಿಗುತ್ತೆ. ರಾಜಸ್ಥಾನದ ಸಿಕರ್ ಜಿಲ್ಲೆಯಲ್ಲಿ ಇರುವ ಕಾಟು ಎನ್ನುವ ಊರಿನಲ್ಲಿ ಬಾರ್ಬರಿಕನ ದೇವಾಲಯವೂ ಕೂಡ ಇದೆ. ಇಂದಿಗೂ ಕೂಡ ಬಾರ್ಬರಿಕನನ್ನ ಕಾಟು ಶ್ಯಾಮ್ ಅಂತ ಪೂಜೆ ಮಾಡಲಾಗುತ್ತೆ. ಇದು ಕೇವಲ ರಾಜಸ್ಥಾನ ಹರಿಯಾಣದಲ್ಲಿ ಅಲ್ಲ, ನೇಪಾಳದಲ್ಲೂ ಕೂಡ ಬಾರ್ಬರಿಕನನ್ನ ಪೂಜಿಸಲಾಗುತ್ತೆ. ಅಲ್ಲಿನ ರಾಜ ಬಾರ್ಬರಿಕನೊಂದಿಗೆ ಸ್ನೇಹವನ್ನ ಹೊಂದಿದ್ದ ಅಂತ ಹೇಳಲಾಗುತ್ತೆ. ಅಷ್ಟೇ ಅಲ್ಲದೆ ಬಾರ್ಬರಿಕನನ್ನ ಇಲ್ಲಿ ಆಕಾಶ ಭೈರವ ಅಂತ ಪೂಜೆ ಮಾಡಲಾಗುತ್ತೆ. ಬಾರ್ಬರಿಕ ಶ್ರೀಕೃಷ್ಣನ ಅತಿ ದೊಡ್ಡ ಭಕ್ತನಾಗಿದ್ರೂ ಸಹ ಧರ್ಮ ಸಂಸ್ಥಾಪನೆಯ ಜವಾಬ್ದಾರಿಯನ್ನು ಹೊತ್ತಿದ್ದ ಶ್ರೀಕೃಷ್ಣನಿಗೆ ಧರ್ಮಕ್ಕಾಗಿ ತನ್ನ ಭಕ್ತನ ಅಂತ್ಯವನ್ನೇ ಬಯಸುವ ಪರಿಸ್ಥಿತಿ ಬಂದೊದಗಿರುತ್ತೆ. ಈ ತರಹದ ಸಂಕಷ್ಟದ ಪರಿಸ್ಥಿತಿ ಭಗವಾನ್ ಶ್ರೀಕೃಷ್ಣನಿಗೆ ಬಂದಿತ್ತು ಅಂದ್ರೆ ಇನ್ನು ನಾವು ನೀವು ಯಾವ ಲೆಕ್ಕ ಹೇಳಿ? ನಿಮ್ಮ ಬದುಕಲ್ಲೂ ಕೂಡ ಎಂತಹದ್ದೇ ಸಂಕಷ್ಟಗಳು ಬಂದರೂ ಸಹಿತ ಅದನ್ನು ಎದುರಿಸಿ ನಿಲ್ಲುವ ಶಕ್ತಿ ನಿಮ್ಮದಾಗಿರಲಿ ಅಂತ ಹೇಳ್ತಾ ಇವತ್ತಿನ ಈ ಮಹಾಭಾರತದ ಮಹಾಪರಾಕ್ರಮಿಯ ರೋಚಕ ಕಥೆಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ರೋಚಕ ಕಥೆಯೊಂದಿಗೆ ಮತ್ತೆ ಸಿಗ್ತೀನಿ. ಜೈ ಹಿಂದ್, ವಂದೇ ಮಾತರಂ.